ನೀವೇನಾದರೂ ತಿಂಡಿ ಪ್ರಿಯರಾಗಿದ್ದರೆ ಖಂಡಿತವಾಗ್ಲೂ ಈ ವಿಡಿಯೋನ ತಪ್ಪದೆ ನೋಡಿ. ಎಂತಕ್ಕಂದರೆ ಅಂಥದ್ದೇ ಒಂದು ಜಾಗಕ್ಕೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಿ ತಿಂಡಿ ತಿಂದರೆ ಒಂದು ಸಲ ಮತ್ತು ಪದೇ ಪದೇ ತಿನ್ನಬೇಕು ಅಂತ ಅನಿಸುವಂಥ ಜಾಗ. ಹಾಗಾದರೆ ಆ ಜಾಗ ಎಲ್ಲಿದೆ ಅಂತ ನೋಡೋಣ ಬನ್ನಿ. ಅದಕ್ಕಿಂತ ಮೊದಲು ನೀವೇನಾದರೂ ನನ್ನ ವೀಡಿಯೋನ ಮೊದಲನೇ ಸಲ ನೋಡ್ತಾ ಇದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಹಾಗೆಯೇ ಇದು ಇರುವಂಥದ್ದು ತುಮಕೂರಿನ ಕ್ಯಾತಸಂದ್ರದ ಸಮೀಪ. ನೀವು ಕ್ಯಾತಸಂದ್ರಕ್ಕೆ ಬಂದರೆ ಅಲ್ಲಿಂದ ಕೆಸರುಮಡು ಅನ್ನೋ ಹೋಗೋ ರಸ್ತೆಯಲ್ಲಿ ಹೆಚ್ಚು ಕಮ್ಮಿ 1.5 ಕಿಲೋಮೀಟ್ರ್ ಮುಂದೆ ಹೋದರೆ ಅಲ್ಲಿ ಸಿಗುವಂಥದ್ದೇ ನಿಮಗೆ ಈ ಗಂಗಾಧರ ಇಡ್ಲಿ ಹೋಟೆಲ್ ಅಂತ. ನಾವೀಗಾಗಲೇ ಗಂಗಾಧರ ಹೋಟೆಲ್ ಸಮೀಪ ಬಂದ್ವಿ. ಇಲ್ಲಿ ಕಾರೆಲ್ಲ ಕಾಣ್ತಿತ್ತಲ್ಲ, ನೀವು ಅಂದ್ಕೊಂಡ್ರೆ ಮದುವೆ ಮನೆ ಅಂಥೇಳಿ. ಖಂಡಿತ ಅಲ್ಲ. ಈ ಕಾರಲ್ಲಿ, ಬೈಕಲ್ಲಿ ಎಲ್ಲ ದೂರದ ಊರಿಂದ ಇಲ್ಲಿಗೆ ತಿಂಡಿ ತಿನ್ನೋಕ್ಕೆ ಬಂದಿರ್ತಾರೆ. ನಾನು ಕೂಡ ಮೊದಲನೇ ಸತಿ ನೋಡಿದಲ್ವ, ಹಾಗಾಗಿ ಇಷ್ಟೆಲ್ಲ ಜನ ಸೇರಿದ್ದಾರೆ, ಇಷ್ಟೊಂದು ಹೆಸರುವಾಸಿಯಾಗಿದೆಯಾ ಈ ಹೋಟೆಲು ಅಂತ ಅಂದ್ಕೊಂಡೆ. ಆದರೆ ಅಲ್ಲಿ ಹೋಗಿ ತಿಂಡಿಯ ರುಚಿ ನೋಡಿದ ಮೇಲೇ ನನಗೆ ಗೊತ್ತಾಗಿದ್ದು ಯಾಕಿದು ಇಷ್ಟೊಂದು ಹೆಸರುವಾಸಿಯಾಗಿದೆ ಅಂತ. ನೋಡಿ, ಈ ಹೋಟೆಲ್ ಕ್ಯಾತಸಂದ್ರದಿಂದ ಕೆಸರುಮಡು ಹೋಗೋ ರೋಡಲ್ಲಿದೆ. ರಸ್ತೆ ಬದಿಯಲ್ಲೇ ಇದೆ. ನೀವೆಂತ ಹುಡುಕ್ಬೇಕಂತ ಅಂತ ಇಲ್ಲ. ನೋಡಿ, ಸುಲಭವಾಗಿ ನಿಮಗೆ ಹೋಟೆಲ್ ಕಂಡುಹಿಡಿಬೋದು. ಹಾಗೆ ಗೂಗಲ್ ಮ್ಯಾಪಲ್ಲಿ ಹಾಕಿದರೆ ಸರಿಯಾದ ಮಾರ್ಗವಾಗಿ ಇಲ್ಲಿಗೆ ತಲುಪ್ಬೋದು. ಹಾಗೇನು ತೊಂದರೆ ಇಲ್ಲ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಸುಮಾರು ಚೇರ್ಗಳನ್ನೆಲ್ಲ ಹಾಕಿದ್ದಾರೆ. ಆದರೂ ಜನ ನಿಂತ್ಕೊಂಡು ತಿಂತಾ ಇದ್ದಾರೆ. ಅಷ್ಟು ಜನ ಸೇರುತ್ತೆ. ಅದು ಶನಿವಾರ ಭಾನುವಾರ ಎಲ್ಲ ಭಾರಿ ಜನ ಸೇರ್ತಾರಂತೆ. ಹಾಗೆಯೇ ಒಳಗಡೆನೂ ಸ್ವಲ್ಪ ಕೂತ್ಕೊಳ್ಳೋಕ್ಕೆ ಜಾಗ ಇದೆ. ನೋಡಿ, ಎಲ್ಲರೂ ತಿಂಡಿ ತಿಂತಾ ಇದ್ದಾರೆ. ನೋಡಿ, ಇದೇ ಗಂಗಾಧರ ಇಡ್ಲಿ ಹೋಟೆಲ್ ಅಂಥೇಳಿ. ನಾವು ಅಲ್ಲಿಗೆ ಹೋದಾಗ ಮೊದಲಿಗೆ ತಗೊಂಡಿದ್ದು ರೈಸ್ ಬಾತು, ವಡೆ, ಹಾಗೆ ಕೆಂಪು ಚಟ್ನಿ ಕೂಡ ಇತ್ತು. ರುಚಿ ತುಂಬಾ ಅದ್ಭುತವಾಗಿತ್ತು. ಆನಂತರ ನಾವು ಖಾರ ಬಾತನ್ನು ತಗೊಂಡಿದ್ವಿ. ಹಾಗೆ ಕೇಸರಿ ಬಾತನ್ನು ತಗೋಬೋದು. ನಂತರ ತಗೊಂಡಿರೋದು ದೋಸೆ ಎಷ್ಟು ಚೆನ್ನಾಗಿತ್ತು ಅಂದರೆ ಒಂದು ಸಲ ತಿಂದರೆ ಮತ್ತೊಂದು ಸಲ ತಿನ್ನಬೇಕು ಅನಿಸುತ್ತೆ. ಅಷ್ಟು ರುಚಿಯಾಗಿ ಮತ್ತು ಅಷ್ಟು ಗರಿಗರಿಯಾಗಿತ್ತು. ನಾನು ದೋಸೆ ಪ್ರಿಯಳಾಗಿರೋದ್ರಿಂದ ನನಗೆ ಜಾಸ್ತಿಯಾಗಿ ಎಲ್ಲದಕ್ಕಿಂತ ದೋಸೆನೇ ತುಂಬ ಇಷ್ಟ ಆಯಿತು. ಆಮೇಲೆ ನಾವು ತಗೊಂಡಿದ್ದು ಇಡ್ಲಿ, ಅದ್ರ ಜೊತೆ ಒಂದು ವಡೆ ಕೂಡ ಕೊಡ್ತಾರೆ. ಹಾಗೆಯೇ ಕೆಂಪು ಚಟ್ನಿ, ಅದರ ರುಚಿ ಕೂಡ ತುಂಬಾ ಅದ್ಭುತ ಆಗಿತ್ತು. ಹಾಗೆ ಜೊತೆಗೊಂದು ಸಾಗು ಕೂಡ ಕೊಡ್ತಾರೆ. ಸಾಗು ರುಚಿ ಕೂಡ ಅಷ್ಟೇ ಅದ್ಭುತವಾಗಿತ್ತು. ಹಾಗೆ ಇಲ್ಲಿ ಒಳಗಡೆಯಿಂದ ಕೂತು ತಿನ್ನೋದಕ್ಕೆ ಸ್ವಲ್ಪ ಸ್ಥಳಾವಕಾಶ ಇದೆ. ಆದರೆ ಹೊರಗಡೆ ಚೇರೆಲ್ಲ ಹಾಕಿದ್ದಾರೆ, ಅಲ್ಲಿ ಕೂಡ ಕೂತ್ಕೋಬೋದು. ಆದರೆ ಇಲ್ಲಿ ಎಷ್ಟು ರಶ್ ಇತ್ತಂದರೆ ನಾವು ಹೋದಾಗ ಆರ್ಡ್ರ್ ಕೊಟ್ಟೋದಕ್ಕೂ ಕೂಡ ಆಗ್ತಾ ಇರಲಿಲ್ಲ, ಅಷ್ಟೊಂದು ರಶ್ ಇತ್ತು. ಆದರೆ ಇಲ್ಲಿನ ಪ್ರತಿಯೊಂದು ತಿಂಡಿಯ ವಿಷಯ ಹೇಳ್ಬೇಕಂದ್ರೆ ಒಂದರಲ್ಲೂ ರುಚಿ ಕಡಿಮೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಪ್ರತಿ ಒಂದು ತಿಂಡಿನೂ ಒಂದಕ್ಕಿಂತ ಒಂದು ಅದ್ಭುತ ರುಚಿಯಾಗಿತ್ತು. ತಿಂಡಿನ ನೋಡುವಾಗ ಬಾಯಲ್ಲಿ ನೀರು ಬರ್ತಾ ಇದೆಯಲ್ಲ. ಹಾಗಾದರೆ ತುಮಕೂರು ಕಡೆ ನೀವೇನಾದರೂ ಬಂದರೆ ಈ ಹೋಟೆಲ್ಗೆ ಬರೋದನ್ನು ಮಾತ್ರ ತಪ್ಪಿಸ್ಬೇಡಿ. ಪ್ರತಿಯೊಂದು ತಿಂಡಿನೂ ಅಷ್ಟೇ ಒಂದಕ್ಕಿಂತ ಒಂದು ರುಚಿಯಾಗಿತ್ತು. ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಯಿತು ಅಂತ ನಾನು ಅಂದ್ಕೊಳ್ತೀನಿ. ಇಷ್ಟ ಆದರೆ ಖಂಡಿತವಾಗ್ಲೂ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಹೋಗಿ ಬರಲಾ? ನಮಸ್ಕಾರ.